ಈ ಇಡಿ ಬಲೆಗೆ ಬಿದ್ದಿರುವಂತಹ ನಾಗೇಂದ್ರಗೆ ಮತ್ತಷ್ಟು ಸಂಕಷ್ಟನ. ಈ ಡೀಲ್ನಲ್ಲಿ ಯಾರೆಲ್ಲ ಈ ಹಿಂದೆ ಕೈ ಜೋಡಿಸಿದ್ರು ಅವರೇ ಈಗ ನಾಗೇಂದ್ರಗೆ ಮುಳುವಾದ್ರ. ಯಾಕಂದ್ರೆ ಇಡಿ ಮುಂದೆ ಹೇಳಿಕೆ ನೀಡೋದಕ್ಕೆ ಅಂತ ಆರೋಪಿಯೊಬ್ಬ ಕಾಯ್ತಾ ಇರೋದು. ಇಡಿ ಮುಂದೆ ಸತ್ಯ ಬಾಯ್ಬಿಡೋದಕ್ಕೆ ರೆಡಿಯಾಗಿ ತುದಿಗಾಲಲ್ಲಿ ನಿಂತಿರೋದು ಸತ್ಯನಾರಾಯಣ್ ವರ್ಮಾ. ಹಾಗಿದ್ರೆ ಯಾರ ಕೊರಳಿಗೆ ಉರುಳಾಗ್ತಾರೆ ಈ ಸತ್ಯನಾರಾಯಣ್ ವರ್ಮಾ? ಎಸ್ಐಟಿ ಅಧಿಕಾರಿಗಳ ವಶದಲ್ಲಿ ಸದ್ಯಕ್ಕೆ ಸತ್ಯನಾರಾಯಣ್ ವರ್ಮಾ ಇದ್ದು ಈಗಾಗಲೇ ಹಲವು ಆರೋಪಗಳನ್ನು ಮಾಡಿದ್ದಾರೆ. ಈ ಹಗರಣಕ್ಕೆ ಸೂತ್ರಧಾರ ನಾಗೇಂದ್ರ ಅವರೇ ಅಂತ ಹೇಳಿರೋದು ಈ ವರ್ಮಾ. ಈಗ ಇಡಿ ವಶಕ್ಕೆ ಪಡೆಯುವುದನ್ನೇ ಕಾಯ್ತಾ ಇದ್ದಾರೆ ಸತ್ಯನಾರಾಯಣ್ ವರ್ಮಾ. ಯಾವಾಗ ನನ್ನನ್ನ ಇಡಿ ವಶಕ್ಕೆ ಪಡೆಯುತ್ತೆ, ಯಾವಾಗ ನಾ ಎಲ್ಲ ಸತ್ಯವನ್ನ ಹೇಳ್ತೀನಿ ಅಂತ ಕಾಯ್ತಾ ಇದ್ದಾರೆ. ಈಗಾಗಲೇ ಕೋರ್ಟ್ನಲ್ಲಿ ನಾಗೇಂದ್ರ ವಿರುದ್ಧ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ ಸತ್ಯನಾರಾಯಣ್ ವರ್ಮಾ. ನಾಗೇಂದ್ರ ಅವರಿಂದ ತಮಗೆ ಜೀವ ಬೆದರಿಕೆ ಇದೆ ಅಂತ ಸತ್ಯನಾರಾಯಣ್ ವರ್ಮಾ ಆರೋಪಿಸಿರೋದು. ಸತ್ಯನಾರಾಯಣ್ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆಯಂತೆ. ಕೋರ್ಟ್ ಆವರಣದಲ್ಲೇ ನೆಕ್ಕುಂಟಿ ಆಪ್ತರು ಹಲ್ಲೆ ಮಾಡಿದ್ರಂತೆ. ಜಡ್ಜ್ ಮುಂದೆ ಹೇಳೋದಕ್ಕೆ ಮನವಿ ಮಾಡಿದ್ರು ಸತ್ಯನಾರಾಯಣ್ ವರ್ಮಾ. ಈಗ ಇಡಿ ಮುಂದೆ ಸತ್ಯ ಹೇಳೋದಕ್ಕೆ ಕಾಯ್ತಿದ್ದಾರೆ. ಈ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ಇಡಿಯಿಂದ ರೇಡ್ ಆಗಿ ಶೋಧ ಕಾರ್ಯ ನಡೆಸಿ ಸಾಕಷ್ಟು ದಾಖಲೆಗಳನ್ನ ಪಡೆದು ಈಗ ಅದರನ್ನ ವಶಕ್ಕೆ ಕೂಡ ಪಡೆದು ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಿಚಾರಣೆ ನಡೆಸ್ತಾ ಇದೆ ಇಡಿ. ಇಷ್ಟು ಸಾಲದು ಅಂತ ಸತ್ಯನಾರಾಯಣ್ ವರ್ಮಾ ಈಗ ತುದಿಗಾಲಲ್ಲಿ ನಿಂತಿರೋದು ಸತ್ಯವನ್ನ ಹೇಳೋದಕ್ಕಾಗಿ. ಇದು ಯಾವ ರೀತಿಯಲ್ಲಿ ಕಂಟಕಪ್ರಾಯ ಆಗುತ್ತೆ ನಾಗೇಂದ್ರ ಪಾಲಿಗೆ? ವರ್ಮಾಗೆ ತಿಳಿದಂತಹ ರಹಸ್ಯ ಏನಿದೆ ಇದು ನಾಗೇಂದ್ರ ಪಾಲಿಗೆ ಬಹಳ ಮುಳುವಾಗುವಂತಹ ಸಾಧ್ಯತೆಗಳಿದೆಯಾ? ಖಂಡಿತ ಪ್ರತಿಮಾ, ಅಂದ್ರೆ ಈ ಒಂದು ನಿಗಮದ ಹಗರಣದ ಉರುಳು ಮತ್ತಷ್ಟು ಬಿಗಿ ಆಗ್ತಾ ಇದೆ ನಾಗೇಂದ್ರ ಅವರ ಪಾಲಿಗೆ. ಯಾಕೆಂದ್ರೆ ಇಲ್ಲಿಯವರೆಗೆ ಇಡಿ ಅಧಿಕಾರಿಗಳು ಅಂದ್ರೆ ಎಸ್ಐಟಿ ಅಧಿಕಾರಿಗೆ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಒಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆಸಿದಂತಹ ಮೀಟಿಂಗ್ ಆಗಲಿ ಅಥವಾ ನೆಕ್ಕುಂಟಿ ನಾಗರಾಜ್, ನಾಗೇಶ್ವರ ರಾವ್ ಮತ್ತೆ ಎಂಡಿ ಪದ್ಮನಾಭ ಜೊತೆಗಿನ ಒಡನಾಟಗಳು ಮತ್ತೆ ಅವರ ಟ್ರಾನ್ಸಾಕ್ಷನ್ಸ್ ಏನಿದೆ ಅದರಲ್ಲೇ ಕೂಡ ನಾಗೇಂದ್ರ ಅವರು ಇದರಲ್ಲಿ ಭಾಗಿಯಾಗಿದೆ ಅಂತ ಹೇಳಿ ಸ್ಪಷ್ಟವಾದಂತಹ ಮಾಹಿತಿಗಳಿರುವಂತದ್ದು. ಮತ್ತೆ ಇವರೆಲ್ಲರೂ ಸೇರಿಕೊಂಡು ಹೈದರಾಬಾದ್ಗೆ ಒಂದು RBL ಬ್ಯಾಂಕಿಗೆ ಕಳಿಸಿ ಅದಾದ ನಂತರ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿ ಈ ಹಣವನ್ನ ಟ್ರಾನ್ಸ್ಫರ್ ಮಾಡಿ ಅದನ್ನ ಕ್ಯಾಶ್ ರೂಪಕ್ಕೆ ತೆಗೆದುಕೊಂಡದ್ದು. ಅಂದ್ರೆ ಈ ಒಂದು ಹಗರಣದಲ್ಲಿ ದೊಡ್ಡ ಪಾತ್ರ ವಹಿಸಿರುವಂತಹದ್ದು ಹೈದರಾಬಾದ್ನ ಸತ್ಯನಾರಾಯಣ ವರ್ಮಾ. ಆತನಿಗೆ ಸಂಪೂರ್ಣವಾದಂತಹ ಮಾಹಿತಿಗಳಿದೆ. ಇಡೀ ಪ್ರಕರಣದಲ್ಲಿ ಸಂಪೂರ್ಣ ಮಾಹಿತಿ ಇರುವಂತಹ ಕೆಲವರು ಇದ್ದಾರೆ ಅಂದ್ರೆ ಅದು ನಾಗೇಂದ್ರ ಅವರು ಮತ್ತೆ ದದ್ದಲ್, ಪದ್ಮನಾಭ್ ಮತ್ತೆ ಸತ್ಯನಾರಾಯಣ. ಸೊ ಇವರೇ ಮುಂದೆ ನಿಂತು ಈ ಒಂದು ಹಗರಣವನ್ನ ದೊಡ್ಡ ಪಾಲನೆ ತೆಗೆದುಕೊಳ್ಳಿಕ್ಕೆ ಮಾಡಿರುವಂತದ್ದು. ಅದರಲ್ಲಿ ಸತ್ಯನಾರಾಯಣ ವರ್ಮಾ ತನಗೆ ಇರುವಂತಹ ಸಂಪೂರ್ಣ ಮಾಹಿತಿಯನ್ನ ತನಿಖಾ ಏಜೆನ್ಸಿ ಮುಂದೆ ಹೇಳಬೇಕು ಅಂತ ಹೇಳಿ ಕಾಯ್ತಾ ಇದ್ದಾನೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಮುಂದೆ ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾನೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಎಲ್ಲೊಂದ್ ಕಡೆ ನಾಗೇಂದ್ರ ಅವ್ರನ್ನ ಅಥವಾ ಈ ಒಂದು ಪ್ರೆಸೆಂಟ್ ಗವರ್ನಮೆಂಟ್ ಅನ್ನ ಒಂದು ರಕ್ಷಣೆ ಮಾಡ್ಲಿಕ್ಕೋಸ್ಕರ ನಾನು ಹೇಳಿದ ವಿಚಾರಗಳನ್ನ ಎಲ್ಲೊಂದ್ ಕಡೆ ದಾಖಲು ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನ್ಯಾಯಾಧೀಶರ ಮುಂದೆ ಸಂಪೂರ್ಣವಾದ ವಿಚಾರವನ್ನ ನಾನು ಹೇಳಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಅದರಲ್ಲಿ ವಿಶೇಷವಾಗಿ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ ಸತ್ಯನಾರಾಯಣ ವರ್ಮಗೆ ಎಲ್ಲೊಂದ್ ಕಡೆ ಒಂದು ನನಗೆ ಗೊತ್ತಿರುವಂತಹ ಎಲ್ಲಾ ವಿಚಾರಗಳನ್ನ ಅಧಿಕಾರಿಗಳ ಮುಂದೆ ಹೇಳ್ಕೊಳ್ಬಹುದು. ನಾಗೇಂದ್ರ ಏನ್ ಮಾಡಿದ್ದಾರೆ, ನಾಗೇಂದ್ರ ಅವರು ಈ ಒಂದು ಪ್ರಕರಣದಲ್ಲಿ ಎಷ್ಟು ಡೈರೆಕ್ಷನ್ಸ್ ಅನ್ನ ಕೊಟ್ಟರು, ಯಾವ ರೀತಿ ಈ ಹಗರಣದಲ್ಲಿ ಹಣವನ್ನು ವಾಪಸ್ ತೆಗೆದುಕೊಂಡ್ರು, ಅದೆಲ್ಲ ವಿಚಾರಗಳನ್ನ ಹೇಳಬೇಕು ಅಂದ್ರೆ ಇಲ್ಲೊಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಸತ್ಯನಾರಾಯಣ ವರ್ಮನ ಯಾವೆಲ್ಲ ಹೇಳಿಕೆಗಳನ್ನ ದಾಖಲಿಸಿಕೊಂಡಿಲ್ಲ ಅಥವಾ ಅದನ್ನೆಲ್ಲ ಒಂದ್ ಕಡೆ ಸಪ್ರೆಸ್ ಮಾಡ್ತಾ ಇದ್ದಾರೆ ಆ ವಿಚಾರಗಳನ್ನ ಇಡಿ ಅಧಿಕಾರಿಗಳ ಮುಂದೆ ಹೇಳಬೇಕು ಅಂತ ಹೇಳಿ ತುದಿಗಾಲಲ್ಲಿ ಕೂತಿದ್ದಾನೆ. ಅದರಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿ ಸದ್ಯಕ್ಕೇನಿದ್ದಾನೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ನನ್ನನ್ನು ಯಾವಾಗ ಇಡಿ ಅಧಿಕಾರಿಗಳು ತೆಗೆದುಕೊಳ್ತಾರೆ, ನಾನು ವಶಕ್ಕೆ ತೆಗೆದುಕೊಳ್ತಾರೆ, ಅಲ್ಲಿ ವಿಚಾರಗಳನ್ನ ಹೇಳಬೇಕು ಅನ್ನುವಂಥದ್ದು. ಮತ್ತೆ ಇಡಿ ಅಧಿಕಾರಿಗಳು ಅಷ್ಟೇ ಅಲ್ಲ, ಅವರ ವಕೀಲರ ಮುಂದೆ ಕೂಡ ತನ್ನನ್ನ ಇಡಿ ಅಧಿಕಾರಿಗಳು ಯಾವಾಗ ವಶಕ್ಕೆ ತೆಗೆದುಕೊಳ್ತಾರೆ ಎಲ್ಲಾ ವಿಚಾರ ನಾನು ಹೇಳಬೇಕು ಅಂತ ಹೇಳಿ ತುದಿಗಾಲ ನಿಂತಿದ್ದಾನೆ. ಹಾಗಾಗಿ ಸತ್ಯನಾರಾಯಣ ವರ್ಮಾ ಎಲ್ಲಾ ವಿಚಾರವನ್ನು ಇಡಿ ಅಧಿಕಾರಿಗಳ ಮುಂದೆ ಕಕ್ಕಿದ್ದೆ. ಅದರಲ್ಲಿ ನಾಗೇಂದ್ರ ಅವರಿಗೆ ಈ ಒಂದು ಹಗರಣ ಸಾಕಷ್ಟು ಸಂಕಷ್ಟವನ್ನ ತರುವಂತದ್ದು ಮತ್ತೆ ಇಡಿ ಉರುಳು ಮತ್ತಷ್ಟು ಬಿಗಿಯಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.